Good morning, children. In the previous class, we have concluded the concept related to the concept of sum of the contractual capacities of the parties. ಅಲ್ಲಿ ಪರ್ಸನ್ ವಿತ್ ಅನ್ಸೌಂಡೆಡ್ ಮೈಂಡ್ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಅದಾದ್ಮೇಲೆ ಕೆಲವೊಂದು ಆಕ್ಟ್ಸ್ ಅನ್ನ ಗಮನಿಸ್ತಾ ಬಂದ್ವಿ. Then after completion of that, it's very important concept that is called as the breach of contract. It's very repeated question in all the years in your question paper. That is the breach of contract. So what do you mean by breach? Here the breach means a failure of a party to perform his or her obligations under a contract. Andre iga A and B are the two persons. A and B are coming into the contract or an agreement. Here A want to perform to the B, but here the A is failured. ಈಗ ನಾನು ಮತ್ತೆ ನೀವು ನನ್ನನ್ನ A ನಿಮ್ಮನ್ನ B ಅಂತ ತಗೊಂಡ್ರೆ ನನ್ನ ಮತ್ತೆ ನಿಮ್ಮ ಮಧ್ಯೆ ಒಂದು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಅರೈಸ್ ಆಗಿದೆ. ನಾನು ನಿಮ್ಮ ಜೊತೆ ಏನ್ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೀನಿ, ಏನೋ ಒಂದು ಪ್ರಾಡಕ್ಟ್ ನ ಕಳಿಸ್ತಕ್ಕಂಥದ್ದಾಗಿರ್ಬೋದು, ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸರ್ವಿಸಸ್ ಅನ್ನ ರೆಂಡರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ನಾನೇನಾಗಿದ್ದೀನಿ, ಐ ಆಮ್ ಫೇಲ್ಡ್ ಟು perform or failure to perform the obligation what I am given to you, the promise what I am given to you. I have not fulfilled the promise. ನಾನು ಏನ್ ಮಾಡಿದೀನಿ, ಆ ಪ್ರಾಮಿಸ್ ಅನ್ನ ನಿಮಗೆ ಫುಲ್ಫಿಲ್ ಮಾಡಿಲ್ಲ. ಸೊ ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದಾಗ ಅದೇನಾಯ್ತು, ಬ್ರೀಚ್ ಆಯ್ತು, ಮಿಸ್ಟೇಕ್ ಆಯ್ತು. ಸೊ ಅದನ್ನ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತ ಹೇಳಿದ್ರೆ ವಾಟ್ ಡು ಯು ಮೀನ್ ಬೈ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಥವಾ ಬ್ರೀಚ್ ಅಂತ ಹೇಳಿದ್ರೆ, ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮೀನ್ಸ್ ಫೇಲ್ಯೂರ್ ಆಫ್ ಎ ಪಾರ್ಟಿ ಟು ಪರ್ಫಾರ್ಮ್ ಹಿಸ್ ಆರ್ ಹರ್ ಆಬ್ಲಿಗೇಷನ್ಸ್ ಅಂಡರ್ ಎ ಕಾಂಟ್ರಾಕ್ಟ್. ನಾವೊಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೀವಿ, ಆ ಕಾಂಟ್ರಾಕ್ಟಿನ ಪ್ರಕಾರ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಮಾಡದೇ ಇದ್ದಾಗ ಅದನ್ನ ನಾವೇನಂತ ಕರಿತೀರಿ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆದ್ರೆ ಈ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥದ್ದು ನಮಗೆ there are plenty of the remedies for fulfilling of a breach of contract. Before going to see the remedies for a breach of contract, there are two types of breach of contracts. ಇಲ್ಲಿ ಎರಡು ರೀತಿಯಾದಂತಹ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಗಳಿದೆ. ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಒಂದು, ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಎರಡನೇದು. ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಫಸ್ಟ್ ಒನ್, ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಎರಡನೇದು. ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಹಿಯರ್ ದ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮೀನ್ಸ್ it is an important concept under the law of contractual relationship in which the promiser refuses altogether to perform his promise. ನಾವು ಒಬ್ಬರಿಗೆ ಅಲ್ಲ, ಅವನ್ ಎಷ್ಟು ಜನರ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾನ, ಯಾರಿಗೂ ಸಹ ಅವನು ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡಿಲ್ಲ. ಪ್ರಾಮಿಸ್ ಅನ್ನ ಏನ್ ಮಾಡಿದಾನೆ, ಫೇಲ್ಯೂರ್ ಮಾಡಿದಾನೆ. ಅಂದರೆ unwillingness even before the time and performance has arrived. ಅವನು ಏನೇ ಕೆಲಸವನ್ನ ಕೊಟ್ಟಿದ್ರು ಸಹ he is not willingness to complete, ಅವನು ಕಂಪ್ಲೀಟ್ ಮಾಡ್ಲಿಕ್ಕೆ ಸಿದ್ಧವಾಗಿಲ್ಲ. his unwillingness or he is not performing the promise what he is given, that promise has been not fulfilled by the party. ಅದನ್ನ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀರಿ. ಇದು ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮಾಡಿದಾಗ ಆಂಟಿಸಿಪೇಟರಿ ಟೈಪ್ ಆಫ್ ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡಿರ್ತೀರಿ. ಇಲ್ಲಿ ಬ್ರೀಚ್ ಆದಾಗ, ಫೇಲ್ಯೂರ್ ಆದಾಗ, ಆ ಪ್ರಾಮಿಸ್ ಏನ್ ಕೊಟ್ಟಿರ್ತಾನೆ ಆ ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡದೆ ಕೊಟ್ಟಿರ್ತಕ್ಕಂತಹ ಟೈಮ್ ಅಲ್ಲಿ ಅವನು ಪರ್ಫಾರ್ಮೆನ್ಸ್ ಅರೈವ್ ಆಗದೆ ಇರ್ತಕ್ಕಂಥದ್ದು, ಆ ಪರ್ಫಾರ್ಮೆನ್ಸಸ್ ಅನ್ನ ಫುಲ್ಫಿಲ್ ಮಾಡದೆ ಇರ್ತಕ್ಕಂಥದ್ದನ್ನ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಎರಡನೇದು.
the actual breach of contract ಅಂತ ಹೇಳಿ ತಗೊಂಡಾಗ, in this contrast to anticipatory breach, it is a case of refusal to perform the promise. ಅವನು ಮಿಸ್ಯೂಸ್ ಮಾಡ್ತಿದ್ದಾನೆ ಪ್ರಾಮಿಸ್ ಅನ್ನ, ರೆಫ್ಯೂಸ್ಡ್, ಅವನು ಪರಿಗಣನೆಗೆ ತಗೊಳ್ತಾ ಇಲ್ಲ. ಯಾವಾಗ? ಆನ್ ದ ಶೆಡ್ಯೂಲ್ಡ್ ಡೇಟ್ ಆರ್ ಶೆಡ್ಯೂಲ್ಡ್ ಟೈಮ್. ನಾಳೆ ಈಗ ಫಾರ್ ಎಕ್ಸಾಂಪಲ್ A is taken credit by the B and he is given a promise that I will pay on the date of the particular month called as June 1st, 2021. But here, due to the actual breach, on the date of first, he is refused to repay the amount what he is taken credit by the B. That is called as anticipatory breach. ಈಗ A ಅಂತಕ್ಕಂತ ವ್ಯಕ್ತಿ B ಅಂತಕ್ಕಂತ ವ್ಯಕ್ತಿ ಕಡೆಯಿಂದ 10,000 ರೂಪಾಯಿ ಸಾಲವನ್ನ ಪಡೆದಿದ್ದಾನೆ. And he is saying that he will repay on 1st of the June. But what it has happened here, the breach has been arised, the failure of contract has been arised, that the A person is failed to repay the amount of 10,000 on the date of 1st June, because the actual breach has occurred here. He is refused to pay the amount on a scheduled date. ಅವನು ಅನ್ಕೊಂಡಿದೀವಲ್ವಾ, ಅವನು A and B ಅಂತಕ್ಕಂಥ ವ್ಯಕ್ತಿ ಇಬ್ರು ಸಹ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಲ್ವಾ, ಆ A and B ಅಂತಕ್ಕಂಥ ವ್ಯಕ್ತಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಸಮಯಕ್ಕೆ A ಅಂತಕ್ಕಂಥ ವ್ಯಕ್ತಿ ಏನಾಗಿದ್ದಾನೆ, ಆ ಶೆಡ್ಯೂಲ್ ಡೇಟ್ಗೆ ಅಮೌಂಟ್ ಅನ್ನ ಕೊಡಲು ಸಾಧ್ಯ ಆಗಿಲ್ಲ. ಕಾಂಟ್ರಾಕ್ಟ್ ಏನಾಯ್ತು, ಇಲ್ಲಿ ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ, ಬಟ್ ಕಾಂಟ್ರಾಕ್ಟ್ ಏನಾಯ್ತು, ಇಲ್ಲಿ ಬ್ರಿಚ್ ಆಯ್ತು, ಫೇಲ್ಯೂರ್ ಆಯ್ತು. ಅವಾಗ ಏನಾಗ್ತಿದೆ, ಬಟ್ ಒನ್ ಆಫ್ ದ ಪಾರ್ಟೀಸ್ ಬ್ರೇಕರ್ಸ್ ದ ಕಾಂಟ್ರಾಕ್ಟ್ ಬೈ ರೆಫ್ಯೂಸಿಂಗ್ ಹಿಸ್ ಪರ್ಫಾರ್ಮೆನ್ಸ್, he said the have the communicated breach. ಅವನು ಏನ್ ಹೇಳಿದಾನೆ, ಮಾತು ಕೊಟ್ಟಿರ್ತಕ್ಕಂಥದ್ದು ತಪ್ಪಿದಾನೆ. ಪ್ರಾಮಿಸ್ ಅನ್ನ ತಪ್ಪೋದು ಒಂದು ರೀತಿ ಆದ್ರೆ, ಎರಡನೇದಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಮಾತು ಇಸ್ ನಥಿಂಗ್ ಬಟ್ ಆಲ್ಸೋ ಕೌಂಟ್ ಆಸ್ ಅ ಪ್ರಾಮಿಸ್. ಬಟ್ ಹಿಯರ್ ಫೇಲ್ಯೂರ್, ಆ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಫೇಲ್ಯೂರ್ ಆಗ್ತಿದೆ. ಇಲ್ಲಿ ಶೆಡ್ಯೂಲ್ಡ್ ಡೇಟ್, ಶೆಡ್ಯೂಲ್ಡ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಆಕ್ಚುಯಲ್ ಆಗಿರ್ತಕ್ಕಂಥದ್ದು ಏನಾಗ್ತಿದೆ, ಇಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಎರಡು ತರದಾಗಿರ್ತಕ್ಕಂತಹ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಗಳನ್ನ ನಾವು ನೋಡ್ತೀವಿ. List state the two types of breach of contracts ಅಂತ 2 marks ಕೇಳಿದ್ರೆ, anticipatory breach of contract ಒಂದು, actual breach of contract ಎರಡನೇದು. breach ಅಂತ ಹೇಳಿದ್ರೆ failure of a party to perform his or her obligation or a task or a promise, that is called as a breach of contract. ಸರಿ, ಈ breach of contracts ಗೆ ಕೆಲವೊಂದು ರೆಮಿಡೀಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. Here the breach of contracts provides a certain remedies for breach of contract under section 73 to 75. ಇಲ್ಲಿ ಕೆಲವು ಸತಿ ಬ್ರೀಚ್ ತಪ್ಪುಗಳಾದಾಗ ಅದನ್ನ ಯಾವ ರೀತಿ ನಾವು ರಿಕವರಿ ಮಾಡ್ಕೋಬೇಕು ಅನ್ನೋದನ್ನ ರೆಮಿಡೀಸ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ ನಾವಿಲ್ಲಿ. ಸರ್, ಇಲ್ಲಿ ನಾವು ರೆಮಿಡೀಸ್ ಅಂತ ಹೇಳಿ ನೋಡಿದಾಗ, filling a suit for damages, suit for cancellation, suit for specific performance, sue for injunction, and for sue for upon a quantum of merit ಅಂತ ಹೇಳ್ಬಿಟ್ಟು ಕೆಲವಿಲ್ಲಿ ನಾವೇನ್ ನೋಡ್ತಾ ಹೋಗ್ತೀವಿ, ರೆಮಿಡೀಸ್ ಅನ್ನ ಗಮನಿಸ್ತಾ ಹೋಗ್ತೀವಿ. filling a suit for damages ಅಂದ್ರೆ ಏನು? ಈಗ there are plenty of damages which may be caused. Okay, here damage, ಇಲ್ಲಿ remedy ಏನು? The agreed party usually like to get back their money and pain in form of claiming a damages. The damages refers to the compensation in terms of money to the aggrieved party for the loss or injury suffered by him. Yes. Here the remedy, how it has been arised ಅಂತ ಹೇಳಿ ನಾವು ಒಂದು ಎಕ್ಸಾಂಪಲ್ ಅಂತ ತಗೊಂಡಿದ್ದಾದ್ರೆ, here by unfortunately or by unknowingly the accident may occur with the two-wheeler.
Here the remedy for the accident is the court will say that to pay the mitigation of the loss. ಇಲ್ಲಿ ಏನ್ ಹೇಳ್ತಿದೆ, ನಿಮ್ಗೆ ಆಗಿರ್ತಕ್ಕಂಥ ಲಾಸ್ ಅನ್ನ ಕಟ್ಟುಕೊಡಿ ಅಂತ ಹೇಳ್ತಾ ನೋಡಿ. ಅದನ್ನ ನಾವುಗಳು ಫಿಲ್ಲಿಂಗ್ ಎ ಸೂಟ್ ಫಾರ್ ಡ್ಯಾಮೇಜಸ್ ಕೇಸ್ ಹಾಕಿರ್ತೇವೆ. ನಮ್ಗೆ ಏನ್ ಬೇಕು, ರಿಟರ್ನ್ಸ್ ಬೇಕು. ಆ ಡ್ಯಾಮೇಜ್ ಕಾಂಟ್ರಾಕ್ಟ್ ಅಲ್ಲಿ ತಪ್ಪಾಗಿದೆ, ಏನೋ ಪ್ರಾಡಕ್ಟ್ ಅಂತಕ್ಕಂಥದ್ದು ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜಸ್ ಗೆ ನಮ್ಗೆ ಏನಾಗ್ಬೇಕು, ರಿಟರ್ನ್ ಅಮೌಂಟ್ ಆದ್ರೂ ಬೇಕು ಅಥವಾ ಪ್ರಾಡಕ್ಟ್ ಆದ್ರೂ ಬೇಕು ಅಲ್ವಾ. ಸೊ ದ ಅಗ್ರೀಡ್ ಪಾರ್ಟಿ, ಯಾರು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾರೆ, ಆ ಡ್ಯಾಮೇಜಸ್ ಗೆ ರಿಟರ್ನ್ ಆಗಿ ಅಮೌಂಟ್ ಆದ್ರೂ ಬೇಕು ಅಥವಾ ಅಗ್ರೀಡ್ ಪಾರ್ಟಿ ಏನು ಪೇನ್ ಆಗಿದೆ, ಅದರ ಇಂಜುರಿ ಆಗಿದೆ, ಅದಕ್ಕೆ ತಕ್ಕಂತಹ ಅಮೌಂಟ್ ಅಂತಕ್ಕಂಥದ್ದನ್ನ ಡ್ಯಾಮೇಜಸ್ ಗೆ ಕ್ಯಾಲ್ಕುಲೇಟ್ ಮಾಡಿ ಕ್ಲೈಮ್ ಮಾಡ್ತಕ್ಕಂಥದ್ದನ್ನ ಫಿಲ್ಲಿಂಗ್ ಎ ಸೂಟ್ ಫಾರ್ ಡ್ಯಾಮೇಜಸ್. ಏನ್ ಇಂಜುರಿ ಆಗಿದೆ, ಏನ್ ಸಫರ್ ಆಗಿದೆ, ಏನ್ ಲಾಸ್ ಆಗಿದ್ದಾರೆ, ಅದು ರಿಟರ್ನ್ಸ್ ಗೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಮನಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ಫಿಲ್ಲಿಂಗ್ ಎ ಸೂಟ್ ಫಾರ್ ಡ್ಯಾಮೇಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಎವರ್ ದ ಲಾಸ್ ಹ್ಯಾಸ್ ಬೀನ್ ಅರೈಸ್ಡ್ according to that loss, we are regaining a amount by the opposite party. It is a filling a suit of damages. Damages ಗೆ ನಮಗೆ ಪ್ರತ್ಯುತ್ತರವಾಗಿ ಹಣವನ್ನ ಕಲೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಈಗ ಆ ಡ್ಯಾಮೇಜಸ್ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ಯಾವ ರೀತಿ ಡ್ಯಾಮೇಜಸ್ ಬರ್ಬೋದು ನಮಗೆ ಅಂತಕ್ಕಂಥದ್ದು. The following are the kinds of damages in order to protect the right of the aggrieved parties. ರೈಟ್ ಟು ಕನ್ಸ್ಯೂಮರ್ ಅಂತಕ್ಕಂಥ ನೆಕ್ಸ್ಟ್ ಬರ್ತದೆ. ನಮಗೂ ಅಲ್ಲಿ ರೈಟ್ಸ್ ಇರ್ತದೆ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡ್ಲಿಕ್ಕೆ ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ಆಕ್ಟಿನ ಪ್ರಕಾರ. ಬಟ್ ಅದೇ ರೀತಿ ಇಲ್ಲೂ ನಾವು ತಗೊಂಡಾಗ ದ ಫಾಲೋಯಿಂಗ್ ಆರ್ ದ ಕೈಂಡ್ಸ್ ಆಫ್ ಡ್ಯಾಮೇಜಸ್. ದಟ್ ಈಸ್ ದ ಫಸ್ಟ್ ಒನ್ ದ ಆರ್ಡಿನರಿ ಡ್ಯಾಮೇಜಸ್, ಸೆಕೆಂಡ್ ಒನ್ ಸ್ಪೆಷಲ್ ಡ್ಯಾಮೇಜಸ್, ದ ಥರ್ಡ್ ಒನ್ ಎಕ್ಸ್ಪ್ಲೈನರಿ ಡ್ಯಾಮೇಜಸ್, ನಾಮಿನಲ್ ಡ್ಯಾಮೇಜಸ್ are the basically the four types of damages which we people will see and how we can able to claim the amount. ಇಲ್ಲಿ ಯಾವ ರೀತಿ ನಾವು ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡ್ತೀವಿ. ಆರ್ಡಿನರಿ ಡ್ಯಾಮೇಜಸ್ ಅನ್ನ ಜನರಲ್ ಡ್ಯಾಮೇಜಸ್ ಅಂತ ಕರಿತೀವಿ. ಜನರಲ್ ಡ್ಯಾಮೇಜಸ್ ಅನ್ನ ನಾವು ಕಾಂಪನ್ಸೇಟರಿ ಡ್ಯಾಮೇಜಸ್ ಅಂತ ಹೇಳ್ಬಿಟ್ಟು ಸಹ ಕರಿತೀವಿ. ಕಾಂಪನ್ಸೇಟರಿ ಅನುಕಂಪದ ಆಧಾರದ ಮೇಲೆ. The ordinary damages are those damages termed as a general or compensatory damages and which arising the usual course of such things of a breach. ಎಲ್ಲಿ ಮೋಸ ಆಗಿದೆ ಅನ್ನೋದನ್ನ ಗಮನಿಸಿ, ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಗಮನಿಸಿ, ಅದರ ಆಧಾರದ ಮೇಲೆ those damages which are awarded to compensate the injured party for the actual amount of loss suffered. ಎಷ್ಟು ಅಮೌಂಟ್ ಅಂತಕ್ಕಂಥದ್ದು ಲಾಸ್ ಆಗಿದೆ, ಎಷ್ಟು ಆಕ್ಚುಲ್ ಆಗಿ ಡ್ಯಾಮೇಜ್ ಆಗಿದೆ, ಆಕ್ಚುಲ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಿ ಸಾಮಾನ್ಯವಾಗಿ ಕ್ಲೈಮ್ ಅನ್ನ ಕಾಂಪನ್ಸೇಟರಿ ಅನ್ನ ಕ್ಲೈಮ್ ಮಾಡ್ತಕ್ಕಂಥದ್ದನ್ನ ನಾವು ಆರ್ಡಿನರಿ, ಜನರಲ್ ಆರ್ ಕಾಂಪನ್ಸೇಟರಿ ಡ್ಯಾಮೇಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಎಷ್ಟು ಲಾಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯ್ತು, ಕಾರು ಬೈಕೋ ಡ್ಯಾಮೇಜ್ ಆಗಿದೆ ಫ್ರಂಟ್ ಪೋರ್ಷನ್. ಹಂಗಂತ ಕಾರನ್ನ ಎಕ್ಸ್ಚೇಂಜ್ ಮಾಡ್ತಾರ? ಇಲ್ಲ. They will going to calculate a compensatory damage. ಎಷ್ಟು ಆಗಿದೆ ಅಲ್ಲಿ ಡ್ಯಾಮೇಜ್, ಆ ಡ್ಯಾಮೇಜ್ ಕರೆಕ್ಟ್ ಆಗಿ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಅನ್ನ ಕ್ಲೈಮ್ ಅನ್ನ ಮಾಡತಕ್ಕಂಥದ್ದನ್ನ ಇಲ್ಲಿ ನಾವು ಜನರಲ್ ಆಗಿ ಕರಿತೀವಿ. ಆರ್ಡಿನರಿ ಆರ್ ದ ಜನರಲ್ ಆರ್ ದ ಕಾಂಪನ್ಸೇಟರಿ ಡ್ಯಾಮೇಜ್. ಅದನ್ನ ಹೊರತುಪಡಿಸಿದ್ರೆ ಸೆಕೆಂಡ್ ಒನ್ ಸ್ಪೆಷಲ್ ಡ್ಯಾಮೇಜಸ್. The special damages arises in special circumstances, and here these damages cannot be recovered unless the special circumstances are brought to the knowledge of the other party. ಸಾಮಾನ್ಯವಾಗಿ ಸುಮ್ನೆ ಅಮೌಂಟ್ ಕೊಡು ಅಥವಾ ಅದನ್ನ ಲಾಸ್ ಅನ್ನ ಬೇರ್ ಮಾಡು ಅಂದ್ರೆ ಆಗೋದಿಲ್ಲ. ಅಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ಕಾರಣಗಳನ್ನ ತೋರಿಸಿದಾಗ ಮಾತ್ರವಷ್ಟೇ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡ್ತಕ್ಕಂಥದ್ದು. ಆದ್ರೆ ಸ್ಪೆಷಲ್ ಡ್ಯಾಮೇಜಸ್ ಅನ್ನ ಜೊತೆಗೆ ಬೇಕಾದ್ರೆ ಜನರಲ್ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡಬಹುದು ಹೊರತು ಜನರಲ್ ಆಗಿರ್ತಕ್ಕಂತಹ ಅಥವಾ ಆರ್ಡಿನರಿ ಆಗಿರ್ತಕ್ಕಂಥ ಡ್ಯಾಮೇಜಸ್ ನ ಜೊತೆಗೆ ಸ್ಪೆಷಲ್ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡಲು ಸಾಧ್ಯ ಇಲ್ಲ. ದೇರ್ ಇನ್ ಅಟ್ ದ ಟೈಮ್ ಆಫ್ ಗೆಟಿಂಗ್ ಎ ರೆಮಿಡಿ ಫಾರ್ ಎ ಸ್ಪೆಷಲ್ ಡ್ಯಾಮೇಜಸ್,
we should be able to point out, or we should be able to bring to the notice of the opposite party, that is what are the special circumstances are there to claim a particular damage. Based on the particular point of view only, they will be eligible to claim a damage. That is called as a special damages. ಪ್ರತ್ಯೇಕವಾಗಿ ಕಾರಣವನ್ನ ತೋರಿಸಿ ಅಲ್ಲಿ ಏನ್ ಮಾಡಬೇಕು, ಡ್ಯಾಮೇಜಸ್ ಅನ್ನ ಕ್ಲೈಮ್ ಅನ್ನ ಮಾಡಬಹುದು. ಇನ್ನ explanatory damages, exemplary damages ಅಂತ ಹೇಳಿ ತಗೊಂಡಾಗ ನಾವುಗಳು, exemplary damages are those damages which are awarded to punish the wrongdoing or difficulting or defaulting parties. ಯಾರು ತಪ್ಪು ಮಾಡಿದ್ರೆ ಆ ಎಕ್ಸಾಂಪ್ಲರಿ ಅನ್ನ ನೋಡಿಕೊಂಡು ಅವ್ರಿಗೆ ಮಾತ್ರ ಡ್ಯಾಮೇಜಸ್ ಅನ್ನ ಏನು ಒಂದು ಕ್ಲೈಮ್ ಮಾಡಲು ಅಥವಾ ಅವರ ಕಡೆಯಿಂದ ಮಾತ್ರ ಒಂದು ಡ್ಯಾಮೇಜಸ್ಗೆ ಒಂದು ಪೆನಾಲ್ಟಿಯನ್ನ ಕಟ್ಟಲು ವಸೂಲಿ ಮಾಡ್ತಕ್ಕಂಥದ್ದನ್ನ ಎಕ್ಸ್ಪ್ಲೈನರಿ ಅಥವಾ ಎಕ್ಸಾಂಪ್ಲರಿ ಡ್ಯಾಮೇಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೇರ್ ಫ್ಯೂ ಆಫ್ ದ ಪರ್ಸನ್ಸ್ ಆರ್ ಎಕ್ಸಂಪ್ಟಿಂಗ್ ಅಂಡ್ ಓನ್ಲಿ ದ ಪರ್ಸನ್ ಅನ್ನ ಐಡೆಂಟಿಫೈ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕ್ಲೈಮ್ ಅನ್ನ ಮಾಡ್ತಾ ಇದೀವಿ. ಇನ್ನು ನಾಮಿನಲ್ ಡ್ಯಾಮೇಜಸ್, ದೀಸ್ ಟೈಪ್ ಆಫ್ ಡ್ಯಾಮೇಜಸ್ ಇಸ್ ನೈದರ್ ಕಾಂಪನ್ಸೇಟರಿ ನಾರ್ ಪನಿಷಬಲ್. ಇದು ಪನಿಷ್ಮೆಂಟ್ ಕೊಡ್ಬೋದು ಅಥವಾ ಹಣವನ್ನಾದ್ರೂ ತಗೊಳ್ಬಹುದು. ಆ ರೀತಿ ಇರ್ತಕ್ಕಂತಹ ಡ್ಯಾಮೇಜಸ್ಗೆ ನಾವು ನಾಮಿನಲ್ ಡ್ಯಾಮೇಜಸ್. ದೀಸ್ ಟೈಪ್ ಆಫ್ ಡ್ಯಾಮೇಜಸ್ ಆರ್ ಅವಾರ್ಡೆಡ್ ಫಾರ್ ಎ ನೇಮ್ ಸೇಕ್, ನೇಮಕಾವಸ್ತಿಗೆ ಮಾತ್ರ. ನೈದರ್ ಆರ್ ನಾರ್, ಆದ್ರೆ ಅದು ಇಲ್ಲ ಇನ್ನೊಂದು ಅಂತ ಹೇಳಿ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡ್ತಕ್ಕಂಥದ್ದು ಯಾವ್ದೋ, ಆದ್ರೆ ಕಾಂಪನ್ಸೇಟರಿ ಇಲ್ಲ ಅಂದ್ರೆ ಪನಿಷಬಲ್. Such a type of damages are called as the nominal damages. So these are the basically the four types of damages which we people will see. Then coming to the main concept, that is the breach. That is the first one, filling a suit of damages claim ಮಾಡ್ತಕ್ಕಂಥದ್ದು ಅಂತ ನೋಡಿದ್ವಿ. ಇಲ್ಲಿ ಎರಡನೇದಾಗಿರ್ತಕ್ಕಂಥದ್ದು sue for ಅಥವಾ suit for cancellation or rescission. Here the rescission or cancellation means setting aside the contract. ಅಂತ ಹೇಳಿದ್ರೆ in simple means the rescission means cancellation of a contract. When the contract is broken by one party, then the other party may treat the contract as a breach and refuse to perform his part of contract. ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆನೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಕಾಂಟ್ರಾಕ್ಟ್ ಆಗಿರುತ್ತೆ. ಒಂದು ವೇಳೆ ನಾವು ಡಿಸ್ಚಾರ್ಜ್ ಆಫ್ ಅ ಕಾಂಟ್ರಾಕ್ಟ್, ಸಾರಿ ರಿವೋಕೇಶನ್ ಆಫ್ ಅನ್ ಆಫರ್ ಅಂತ ನೋಡಿದ್ವಿ, ಲ್ಯಾಪ್ಸ್ ಆಫ್ ಟೈಮ್ ಆದಾಗ ಅಥವಾ ಟೈಮ್ ಏನು ಕಾಂಟ್ರಾಕ್ಚುಯಲ್ ಪಾರ್ಟಿ ಒಪ್ಕೊಳ್ಳದೆ ಇದ್ದಾಗ ಈ ರೀತಿ ಆಗಿರುತ್ತೆ, ಏನು ರಿವೋಕೇಶನ್ ಆಫ್ ಅನ್ ಆಫರ್ ಆರ್ ಕ್ಯಾನ್ಸಲೇಷನ್ ಆಫ್ ಅನ್ ಆಫರ್ ಅಂತ. ಅದೇ ರೀತಿ ಇಲ್ಲೂ ಸಹ ಯಾವಾಗ ಒಂದು ಪಾರ್ಟಿ, ಇಬ್ಬರು ವ್ಯಕ್ತಿಗಳ ನಡುವೆ ಕಾಂಟ್ರಾಕ್ಟ್ ಆಗಿರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟ್ ಅನ್ನ ಬ್ರೋಕನ್ ಮಾಡಿದಾಗ, ಅಂದ್ರೆ ಅದನ್ನ ನನ್ನ ಕಾಂಟ್ರಾಕ್ಟ್ ಬೇಡ ಅಂತ ವಾಪಸ್ ಬಂದಾಗ, then the other party may treat that the contract has a breach. ಅವನೇನೋ ಇಲ್ಲಿ ಮೋಸ ನಡೆದಿದೆ ಅಥವಾ ಫೇಲ್ಯೂರ್ ಆಗಿದೆ ಕಾಂಟ್ರಾಕ್ಟ್ ಅಂತ ಹೇಳಿ ಬೇರೆ ಒಬ್ಬ ಪಾರ್ಟಿನೂ ಸಹ ಏನ್ ಮಾಡ್ತಾನೆ, ರೆಫ್ಯೂಸ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಅಲ್ಲೇನಾಯ್ತು, ದ ಕಾಂಟ್ರಾಕ್ಟ್ ಹ್ಯಾಸ್ ಪುಟ್ ಇನ್ ಟು ದ ಎಂಡ್. ಈ ರೀತಿ ಏನಾಗ್ಬೋದು, ಕಾಂಟ್ರಾಕ್ಟ್ ಅಲ್ಲಿ ಬ್ರೀಚ್ ಆಗಿ ಫೇಲ್ಯೂರ್ ಆಗಿ ಕಾಂಟ್ರಾಕ್ಟ್ ನಿಲ್ಲಬಹುದು, ಕ್ಯಾನ್ಸಲೇಷನ್ ಆಗ್ಬೋದು. ಒಬ್ಬ ಪಾರ್ಟಿ ಕಾಂಟ್ರಾಕ್ಟ್ ನ ನಿಲ್ಸ್ಬಿಟ್ಟಿದಾನಂದ್ರೆ ಮತ್ತೊಬ್ಬ ಪಾರ್ಟಿಯವ್ರನ್ನ ಬಲವಂತ ಹೋಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ಲಿಕ್ಕೆ ಆಗತ್ತಾ, ಆಗೋದಿಲ್ಲ. ಏನ್ ಮಾಡ್ಬೋದು, ಅವನೇ ಸಹ ಮತ್ತೊಬ್ನು ಸಹ ಏನ್ ಮಾಡ್ಬೋದು, ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ದೆನ್ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಸ್, ಪ್ರತ್ಯೇಕವಾಗಿರ್ತಕ್ಕಂತಹ ಕಾರಣಗಳಿಗೆ ಏನ್ ಮಾಡ್ಬೋದು, ಕಾಂಟ್ರಾಕ್ಟ್ ಅನ್ನ ನಿಲ್ಲಿಸಬಹುದು. ವೇರ್ ದ ಡ್ಯಾಮೇಜಸ್ ಆರ್ ನಾಟ್ ಅಡಿಕ್ವೇಟ್, ಪ್ರತ್ಯೇಕವಾಗಿ ಡ್ಯಾಮೇಜಸ್ ಆಗಿರ್ತಕ್ಕಂಥದ್ದು ಅಡಿಕ್ವೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಕಾಂಟ್ರಾಕ್ಟ್ ಗೆ ರೆಮಿಡಿ ಏನ್ ತಗೊಳ್ಬಹುದು ನಾವು ಅಂತ ಹೇಳಿದ್ರೆ, ಇಲ್ಲಿ ನಾವೇ ಸ್ವಂತವಾಗಿ ನಿರ್ಧಾರ ತಗೊಳ್ಳೋದಕ್ಕಿಂತ we will go behind the court, we will go behind the eyes of the law. ಅವಾಗ the court may take a decision that or court may give a direction that
due to the specific performance of the party, here the contract may be cancelled or promise according to the terms of contract has been notarized. So the performance of the party is not satisfied according to the contract. So here the failure of the contract may arise ಅಂತ ಹೇಳಿ ಕೋರ್ಟೆ ಡಿಕ್ಲರೇಷನ್ ಅನ್ನ ಕೊಡಬಹುದು. ಯಾಕೆ? ಅವ್ನು ಮಾಡ್ತಕ್ಕಂತಹ ಪರ್ಫಾರ್ಮೆನ್ಸ್, ಅವನ ನಡತೆಗೆ ತಕ್ಕಂತೆ, ಅವ್ನು ಮಾಡ್ತಾ ಇರ್ತಕ್ಕಂಥ ವರ್ಕ್ ನ ಆಧಾರದ ಮೇಲೆ ಅಥವಾ ಕಾಂಟ್ರಾಕ್ಟ್ ಒಂದು ಮಾಡ್ಕೊಂಡಿದ್ರೆ ಅವ್ನ ಪರ್ಫಾರ್ಮೆನ್ಸ್ ಮತ್ತೊಂದು ರೀತಿ ಇದ್ದಾಗ ಅಲ್ಲಿ ಏನಾಗ್ಬೋದು, ಕಾಂಟ್ರಾಕ್ಟ್ ಫೇಲ್ಯೂರ್ ಆಗಬಹುದು ಡ್ಯೂ ಟು ದ ಕೋರ್ಟ್. In a suit for injunction, where a party of a contract is negotiating the terms of a contract, then the court, by issuing an injunction order, retain him from doing what he promised not to do. ಈಗ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ, ಆ ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಕಂಡೀಷನ್ಸ್ ಗೆ ತಕ್ಕಂತೆ ನೀವು ನೆಗೋಷಿಯೇಟ್ ಆದ್ರೆ ಆಗ್ಲಿ ಬಿಡು ಅಂತ ಹೇಳಿ ಹೋಗ್ತಕ್ಕಂಥದ್ದು, ನೆಗ್ಲಿಜಿಬಲ್ ಮಾಡ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಆಪೋಸಿಟ್ ಪಾರ್ಟಿ ಕೋರ್ಟಿನ ಮೊರೆ ಹೋದಾಗ the court will point out that you are not able to perform the task or the work according to the contract has been made. So what you are promised you are not able to fulfill, so you do stop the work ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಇಂಜೆಕ್ಷನ್ ಆರ್ಡರ್ ನ ಕೊಡಬಹುದು, ಸ್ಟೇ ತರಬಹುದು ನಿನ್ನ ವರ್ಕ್ಗೆ. ಅದು ಆ ರೀತಿ ಫೇಲ್ಯೂರ್ ಆಗ್ಬೋದು ಕಾಂಟ್ರಾಕ್ಟ್. In sue upon a quantum of merit, it means as much as done anta ತಗೊಳ್ತೀವಿ ನಾವು. When the parties will be entered into the contract, it's quite common. When the parties are entered here based on the complementary performances, here the part of a contract of one party fails to complete. ಏನ್ ಕಾಂಪ್ಲಿಮೆಂಟರಿ ತಗೊಂಡಿದೀವಿ ನಾವುಗಳು, ಅದರ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ಫೇಲ್ಯೂರ್ ಆಗಿದ್ದಾನೆ, ಆ ಕಾಂಟ್ರಾಕ್ಟ್ ಫೇಲ್ಯೂರ್ ಆಗಿದೆ ಅವನ ಪ್ರಕಾರ, ಅವನ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, then the other party can claim for reasonable remuneration on the principle of quantum of merit. ಈಗ ನಾನು ನಿಮ್ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೀನಿ, ಐ ವಿಲ್ ಗೋಯಿಂಗ್ ಟು ಕಂಪ್ಲೀಟ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್ ವರ್ಕ್ within a stipulated period of a time and you are paid a total amount. According to the quantum of merit, I am not satisfying the work to you. ನಾನು ಕೊಟ್ಟಿರ್ತಕ್ಕಂಥ ಪ್ರಾಮಿಸಿನ ಪ್ರಕಾರ ರೀಸನಬಲ್ ಆಗಿ ನಾನು ಏನ್ ಮಾಡಿದೀನಿ, ನಿಮ್ಮ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಇವಾಗ ಮಾಡಿಲ್ಲ. When I am not able to perform it correctly, then obviously here the failure of the contract takes place. Then I will go behind the court and pay the compensatory of the loss by the opposite party. So ನನ್ನ ಪ್ರಕಾರ ನೀವು ವರ್ಕ್ ಮಾಡಿಲ್ಲ, ಆದ್ರಿಂದ ರೀಸನಬಲ್ ರೆಮ್ಯುನರೇಷನ್ ಆಫ್ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಆಫ್ ಮೆರಿಟ್ ಇನ ಪ್ರಕಾರ ಕಟ್ಟಬೇಕು ಅಂತ ಹೇಳಿ ನಾವು ಕೋರ್ಟಿನ ಮೊರೆ ಹೋಗ್ತಕ್ಕಂಥದ್ದು. ಈ ರೀತಿ ಕಾಂಟ್ರಾಕ್ಟ್ ಅಲ್ಲಿ ಹಲವಾರು ರೀತಿಯಾದಂತಹ ಫೇಲ್ಯೂರ್ಸ್ ಆಗ್ತಕ್ಕಂಥದ್ದು, ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಡ್ಯಾಮೇಜಸ್ ಗೆ ಈ ರೀತಿಯಾಗಿ ನಾವು ಗಮನಿಸ್ತಾ ಹೋಗ್ತೀವಿ. ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಬ್ರೀಚ್ ಆದಾಗ ಈ ರೀತಿ ರೆಮಿಡೀಸ್, ನಾವು ಅಮೌಂಟ್ ಅನ್ನ ಕ್ಲೈಮ್ ಮಾಡ್ತಕ್ಕಂಥದ್ದು, ಕಾಂಟ್ರಾಕ್ಟ್ ನ ಸ್ಟಾಪ್ ಮಾಡ್ತಕ್ಕಂಥದ್ದು, ಎಲ್ಲೇ ಹೋದ್ರು ನಾವು ಅದರ ಕಾಂಪನ್ಸೇಟರಿ ಆರ್ ದ ಸ್ಪೆಷಲ್ ಡ್ಯಾಮೇಜಸ್ ನ ಕ್ಲೈಮ್ ಅನ್ನ ಮಾಡ್ತಾ ಹೋಗ್ತೀವಿ ಇಲ್ಲಿ. So these are the sum of the remedies for a breach of contract and a breach of contract. Then after completion of this, the next discharge of a agreement. ಇಲ್ಲಿ ಹಲವಾರು ರೀತಿಯಾದಂತ ಡಿಸ್ಚಾರ್ಜಸ್ ಇದೆ. Here the discharges of a agreement or a contract ಅಂತ ಹೇಳಿ ನಾವು ತಗೊಂಡಾಗ ಇಲ್ಲಿ ಡಿಸ್ಚಾರ್ಜ್ ಆಫ್ ಅಗ್ರಿಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸಸ್ ಇದೆ, ಬ್ರೀಚ್ ಇದೆ, ಇಲ್ಲಿ ನಾವು ಇಂಪಾಸಿಬಿಲಿಟೀಸ್ ಇದೆ, ಲ್ಯಾಪ್ಸ್ ಆಫ್ ಟೈಮ್ ಇದೆ. ಯಾವಾಗ ನಾವು ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ತೀವಿ, ಬೇಡ ನಿನ್ನ ಜೊತೆ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಅಗ್ರಿಮೆಂಟ್ ಇದೆ. ಅಲ್ಲಿ ನೋವಿಯೇಷನ್ ಅಂತ ಬರ್ತದೆ, ರಿಸಿಷನ್ ಅಂತ ಬರುತ್ತೆ, ಆಲ್ಟರೇಷನ್ ಅಂತ ಬರುತ್ತೆ, ರೆಮಿಷನ್ ಅಂತ ಬರುತ್ತೆ, ದೆನ್ ಮರ್ಜರ್ ಅಂತ ಬರ್ತದೆ. ಡಿಫ್ರೆಂಟ್ ಟೈಪ್ಸ್ ಇದೆ. ಆ ಡಿಸ್ಚಾರ್ಜಸ್ ಅನ್ನ ಒಂದೊಂದೇ ನೋಡ್ತಾ ಹೋಗೋಣ. ಡಿಸ್ಚಾರ್ಜಸ್ ಬೈ ಬ್ರೀಚ್ ಅಂದ್ರೆ ಈಗ ನೋಡಿದ್ವಲ್ಲ, ಬ್ರೀಚ್ ಆದಾಗ ಡಿಸ್ಚಾರ್ಜ್ ಆಗತ್ತೆ.
ಡಿಸ್ಚಾರ್ಜಸ್ ಬೈ ಪರ್ಫಾರ್ಮೆನ್ಸ್, ಅವನ ನಡತೆ ಸರಿಗಿಲ್ದೇ ಇದ್ದಾಗ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್, ಅವ್ನ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಫೇಲ್ಯೂರ್ ಆದಾಗ ನಾವೇನ್ ಮಾಡ್ತೀವಿ, ಬ್ರೀಚ್ ಅನ್ನ ತಗೊಳ್ತೀವಿ ಅಲ್ವಾ. ಸೊ ಟೈಪ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್ ಅನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ನಲ್ಲಿ ಗಮನಿಸೋಣ. And after completion of a discharge of an agreement, I will go through with all the 2 marks questions in this chapter, and I will wind up the concept. After completion of this, the part A of the second chapter will be completed, and we will move to the Sale of Goods Act, that is part B of the second chapter. This is a big chapter to us. We can expect in this chapter also the 14 marks one, 2 marks one, and the 6 marks one. In the first and second chapter only, we can able to complete with a 30 to 35 marks, my dear children. I'll wind up here. I'll be with you with the next upcoming video, that is the discharge of an agreement. Thank you, my dear children.